ಬೇರೆ ಬೇರೆ ಜಗತ್ತನ್ನು ಸುತ್ತಾಡಬೇಕು. ಸುತ್ತಾಡಿದಾಗ ನಾವು ಎಷ್ಟು ಸಣ್ಣವರು ಅಂತ ಕಲ್ಪನೆ ಬರ್ತದೆ. ಎಷ್ಟು ಕಲಿಯೋಕೆ ಅವಕಾಶ ಇದೆ ಅಂದ್ರೆ, ನಾನು ಹಾರ್ವರ್ಡ್ ಬಿಸಿನೆಸ್ ಸ್ಕೂಲಲ್ಲಿ ನನ್ನ ಪಾಠ ಆಯ್ತು 3 ದಿವಸ. ಅಲ್ಲಿಗೆ ಹೋದಾಗ ದಿವಸಕ್ಕೆ 2 ತಾಸು ಪಾಠ. ನಂದು 2 ತಾಸು ಪಾಠ ಆಯ್ತು. ಒಂದು 100-120 ಜನ ಇದ್ರು. ಯಾರು ಕೂತಿದ್ರು ಗೊತ್ತಾಗಲ್ಲ ನಮಗೆ. ಮುಗಿದ್ಮೇಲೆ ಒಬ್ರು ವಯಸ್ಸಾದವ್ರು ಸರಸರ ನನ್ನ ಕಡೆ ಬಂದ್ರು. ಐ ಎಂಜಾಯ್ಡ್ ಯುವರ್ ಕ್ಲಾಸ್, ಯು ಮೇಡ್ ಮೀ ಎ ಚೈಲ್ಡ್ ಅಗೇನ್ ಅಂದ್ರು. ಥ್ಯಾಂಕ್ ಯು ಅಂದೆ. ಆ ಹುಡುಗಿ ನನ್ನ ಟ್ರಾವೆಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾಳಲ್ಲ, ಆಕೆ ನನಗೆ ಹೇಳಿ, ಹಿ ಜೇಮ್ಸ್ ಕ್ಯಾಲಹ್ಯಾನ್ ಅಂದ್ರು. ಅದು ಹೆಸರು ಅಷ್ಟೇನೆ. ಹಲೋ ಜೇಮ್ಸ್ ಅಂತ ಶೇಕ್ ಹ್ಯಾಂಡ್ ಮಾಡಿದೆ. ನಂತರ ಶಿ ಆಡೆಡ್, ಹಿ ಇಸ್ ದ ನೋಬೆಲ್ ಲಾರೆಟ್ ಇನ್ ಎಕನಾಮಿಕ್ಸ್. ನಾನು ಎದೆ ದಾಸ್ ಅಂದ್ರು. ನಾನೇನು ಸಂಭ್ರಮದಿಂದ ಪಾಠ ಮಾಡಿದ್ದೀನಿ. ಈ ನೋಬೆಲ್ ಪ್ರಶಸ್ತಿ ವಿಜೇತ ಹಿಂದೆ ಕೂತಿದ್ದಾನೆ 2 ತಾಸು. ಕ್ಲಾಸ್ ಚೆನ್ನಾಗಿತ್ತು ಅಂತಾರೆ. ನಾನು ತಕ್ಷಣ ಅಂದೆ, ಐ ಡಿಂಟ್ ನೋ, ಐ ಆಮ್ ಸಾರಿ, ಐ ಡಿಂಟ್ ನೋ ದಟ್ ಯುವರ್ ಎ ನೋಬೆಲ್ ಲಾರೆಟ್. ನನಗೆ ಗೊತ್ತಿರಲಿಲ್ಲ ನೋಬೆಲ್ ಪ್ರಶಸ್ತಿ ವಿಜೇತರು ಅಂತ. ಆತ ಹೇಳಿದ ಮಾತು ನನಗೊಂದು ದೊಡ್ಡ ಜೀವನಕ್ಕೆ ಪಾಠ ಆಯ್ತು. ಅದು ಎಷ್ಟು ಸುಲಭ ಹೇಳಿದೆ ಗೊತ್ತಾ? ಡೋಂಟ್ ವರಿ, ನೋ ನೋ ನೋ, ನೋಬೆಲ್ ಪ್ರೈಸ್ ಇಸ್ ನಾಟ್ ಫಾರ್ ಮೀ, ಇಟ್ ಇಸ್ ಫಾರ್ ಮೈ ಎಕನಾಮಿಕ್ಸ್. ನನಗೆ ಮೈ ರೋಮಾಂಚನ ಆಗೋಯ್ತು. ಇದು ಸಂಸ್ಕೃತಿ ರೀ, ಇದು ಸಂಸ್ಕೃತಿ. ಇದು ನಮ್ಮಲ್ಲೊಂದು ಸಣ್ಣ ರಾಜ್ಯೋತ್ಸವ ಅವಾರ್ಡ್ ಬಂದಿರ್ತದೆ ಯಾರಿಗೂ. ಅದನ್ನು ಪರಿಚಯ ಮಾಡುವಾಗ ನೀವು ಏನಾದ್ರೂ ಹೇಳಲಿಲ್ಲ ಅಂದ್ರೆ ಎಷ್ಟು ಕೋಪ ಬರ್ತದೆ ಗೊತ್ತಾ? ಹೇಳಲೇ ಇಲ್ಲ ನೀವು ರಾಜ್ಯೋತ್ಸವ ಬಂದದ್ದು. ಅಯ್ಯೋ ಕರ್ಮವೇ, ಎಷ್ಟು ಭ್ರಮೆಗಳಿದ್ದಾವಪ್ಪ ನಮಗೆ ಅನ್ಸ್ಬಿಡುತ್ತೆ. ಇದು ಸಂಸ್ಕೃತಿಯ ಶಿಖರ ಅನ್ನ ಕರೆಯುದು. ಅವ್ನು ಹೇಳ್ತಾನೆ, ನೋಬೆಲ್ ಪ್ರಶಸ್ತಿ ನನಗಲ್ಲದೆ, ಎಕನಾಮಿಕ್ಸ್ಗೆ, ನನಗೇನು ಸಂಬಂಧ ಇಲ್ಲ. ಇಷ್ಟು ದೇ ಟ್ರಾವೆಲ್ ಸೋ ಲೈಟ್ ಅಲ್ವಾ? ನನಗಿದು ದೊಡ್ಡ ಪಾಠ ಅಲ್ವಾ ಜೀವನಕ್ಕೆ? ನಾವು ಸುಮ್ಮನೆ ಹಾರಾಡ್ತೀವಿ, ಓಹ್ ಐ ಆಮ್ ದಿಸ್ ಅಂತ. ಏನೇನು ಅಲ್ಲ ನಾವು. ಅದಕ್ಕೆ ಸಂಸ್ಕೃತಿ ಅಂದ್ರೆ ನೀವು ಬೇಕಾದಂತಹ ವಿನಯವನ್ನು ಕಲಿಸುವಂತಹದ್ದು ಸಂಸ್ಕೃತಿ. ಇದು ನಂದಲ್ಲ. ಅದಕ್ಕೆ ನಿಮ್ಮ ಮನೇಲಿ ನೋಡಿರ್ಬೇಕು, ಯಾವ್ದಾದ್ರು ಹೋಮ ಮಾಡಿಸ್ಬೇಕಾದ್ರೆ, ಪೂಜೆ ಮಾಡಿಸ್ಬೇಕಾದ್ರೆ ತಿರ್ಗಾ ಮುರುಘಾ ಪುರೋಹಿತರು ಇದಂ ನಮ್ಮಮ್ಮ ಅನ್ನಿ ಅಂತಾರೆ ನಿಮಗೆ. ನಾವು ಅನ್ನೋದೇ ಇಲ್ಲ, ಅವ್ರ ಅಂತಿರ್ತಾರೆ ಪುರೋಹಿತರು. ಹೆಂಗೋ ಅವ್ರದಲ್ಲ ಅದು. ಇದಂ ನಮ್ಮ ನಂದಲ್ಲ ಅಂತ. ಅದು ಪುರೋಹಿತರು ಹೇಳಿ ಸರಿ, ಅದು ಅವ್ರದ್ದು ಅಲ್ಲ. ಹೆಂಗಿದ್ರು ನಮ್ ಕಡೆಯಿಂದ ಹೇಳಿಸ್ಬೇಕು ಅಂತಾರೆ ಅವ್ರು. ಇದಂ ನಮ್ಮಮ್ಮ, ಕೊಟ್ಟದ್ದು ಅಹಂಕಾರ ನಂದಲ್ಲ ಅಂತ ಹೇಳ್ಬೇಕು. ಆದ್ರೆ ನಾವು ಬಿಡೋದೇ ಇಲ್ಲಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದಕ್ಕೆ ಹೇಳುದು, ಜಗತ್ತನ್ನು ಸುತ್ತಾಡಿದಾಗ ಹಿಂಗಾಗ್ತದೆ ಅಂತ.